ಒಂದು ಡ್ರೈವರ್ ಪಾರ್ಟ್ನರ್ಗೆ ಏನು ಅಗತ್ಯ? ಇದೇ ತಾನೇ, ಅವರು ವೆಯ್ಟ್ ಮಾಡಬಾರ್ದು. ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಟ್ರಿಪ್ ಸಿಗ್ತಾನೇ ಇರಬೇಕು. ಈಗ ನಾನು ನಿಮಗೆ ಊಬರ್ ಆ್ಯಪ್ನಲ್ಲಿ ಇದಕ್ಕೆ ಏನು ಫೆಸಿಲಿಟಿ ಅಂತ ಹೇಳ್ತೀನಿ. ನಾವು ರೈಡರ್ ಡ್ರಾಪ್ ಲೊಕೇಶನ್ ಹತ್ರ ಹೋದ ತಕ್ಷಣನೇ ಆಗಲೇ ಆ್ಯಪ್ ನಮಗೆ ಹೊಸ ರಿಕ್ವೆಸ್ಟ್ ಕಳಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರಿಂದ ಅದನ್ನು ತಕ್ಷಣ ಅಕ್ಸೆಪ್ಟ್ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು. ಈ ಫೀಚರ್ ಯೂಸ್ ಮಾಡೋದ್ರಿಂದ ಡ್ರೈವರ್ ಪಾರ್ಟ್ನರ್ ಕೆಲಸ ಮಾಡೋ ಸಮಯ ತುಂಬಾನೇ ಯುಟಿಲೈಸ್ ಆಗುತ್ತೆ. ಅದೇ ರೀತಿ ವೆಯ್ಟ್ ಮಾಡೋ ಸಮಯನೂ ಕಡಿಮೆ ಆಗುತ್ತೆ. ಊಬರ್ ಪ್ಲಾಟ್ಫಾರ್ಮ್ನಲ್ಲಿ ಆಫ್ಲೈನ್ ಹೋಗೋಕ್ಕೆ ಯಾವ ನಿಷೇಧನೂ ಇಲ್ಲ. ಅದಕ್ಕೋಸ್ಕರನೇ ಇರೋದು ಈ ಪಾಸ್ ಆಪ್ಷನ್. ಒಂದು ವೇಳೆ ಡ್ರೈವರ್ ಪಾರ್ಟ್ನರ್ ಆಫ್ಲೈನ್ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಟ್ರಿಪ್ನಲ್ಲಿ ಇರುವಾಗಲೇ ಪಾಸ್ ಬಟನ್ನ ಟ್ಯಾಪ್ ಮಾಡೋದ್ರಿಂದ ಹೊಸ ಟ್ರಿಪ್ ರಿಕ್ವೆಸ್ಟ್ ಬರೋದು ನಿಲ್ಲತ್ತೆ. ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮತ್ತೊಂದು ಸ್ಕ್ರೀನ್ನಲ್ಲಿ ಸ್ಟಾಪ್ ನ್ಯೂ ರಿಕ್ವೆಸ್ಟ್ ಬಟನ್ ಬಂದ್ಬಿಡುತ್ತೆ. ಅದೇ ರೀತಿ ಮತ್ತೊಂದು ಸ್ಕ್ರೀನ್ನಲ್ಲಿ ಡ್ರೈವರ್ ಪಾರ್ಟ್ನರ್ಗೆ ಇನ್ಫಾರ್ಮೇಷನು ಸಿಗ್ಬಿಡುತ್ತೆ. ರಿಕ್ವೆಸ್ಟನ್ನು ಸ್ಟಾಪ್ ಮಾಡಿ ಟ್ರಿಪ್ಪನ್ನು ಮುಗಿಸಿದ ನಂತರ ಅವರು ಆಫ್ಲೈನ್ಗೆ ಹೋಗಿ ಅವರ ಕೆಲಸವನ್ನು ಮುಗಿಸ್ಕೋಬೋದು. ಎಷ್ಟು ಸ್ವತಂತ್ರ ಇದೆ! ನಿಮಗೆ ನೀವೇ ಬಾಸ್ ಅನ್ನೋದಕ್ಕೆ ಇದಕ್ಕಿಂತ ಏನು ಬೇಕು? ಊಬರ್ ಆ್ಯಪ್ನಲ್ಲಿ ನನಗೆ ತುಂಬ ಇಷ್ಟವಾದ ಇನ್ನೊಂದು ಫೀಚರ್ ಕೂಡ ಇದೆ. ಅಂದರೆ ಸ್ಕ್ರೀನ್ ಕೆಳಗೆ ನಿಮ್ಮ ಕರೆಂಟ್ ಲೊಕೇಶನ್ನಲ್ಲಿ ನೆಕ್ಸ್ಟ್ ಟ್ರಿಪ್ ಯಾವಾಗ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಕೂಡ ಬರುತ್ತೆ. ಈ ಇನ್ಫಾರ್ಮೇಷನ್ ಇಟ್ಕೊಂಡು ಡ್ರೈವರ್ ಪಾರ್ಟ್ನರ್ ಅವರಿಷ್ಟಕ್ಕೆ ಡಿಸೈಡ್ ಮಾಡ್ಕೋಬೋದು. ಅಂದರೆ ಅಲ್ಲೇ ವೆಯ್ಟ್ ಮಾಡೋದಾ ಅಥವಾ ಬೇರೆ ಲೊಕೇಶನ್ಗೆ ಹೋಗೋದು ಅಂತ. ಫೆಸಿಲಿಟೀಸ್ ತುಂಬಿದ ಈ ಊಬರ್ ಆ್ಯಪ್ನಲ್ಲಿ ಈ ಥರ ಅನೇಕ ಇನ್ಫಾರ್ಮೇಷನ್ ಸಿಗ್ತಾನೇ ಇರುತ್ತೆ. ಆದ್ರಿಂದಲೇ ನಾನು ಊಬರ್ ಪ್ಲಾಟ್ಫಾರ್ಮ್ನ ಅಭಿಮಾನಿಯಾಗಿದ್ದೀನಿ.